ಸರ್ಕಾರ ರಚನೆ ಪ್ರಕ್ರಿಯೆ ಮುಗಿತಾ ಇದ್ದಂಗೆನೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬಿಸಿ ಜೋರಾಗ್ತಾ ಇದೆ. ರಾಮನಗರ ಬಿಟ್ಟು ಚನ್ನಪಟ್ಟಣ ಉಳಿಸಿಕೊಂಡಿದ್ದಾರೆ ಸಂಭಾವ್ಯ ಸಿಎಂ ಕುಮಾರಸ್ವಾಮಿ. ಎರಡೂ ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ರು. ಚನ್ನಪಟ್ಟಣವನ್ನು ಉಳಿಸಿಕೊಂಡು ರಾಮನಗರಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಮನಗರ ಶಾಸಕ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೊಡ್ತಾರೆ. ರೇಷ್ಮೆ ನಾಡಿನ ಜನರ ಮುಂದೆ ಮತ್ತೊಂದು ಎಲೆಕ್ಷನ್ ಶೀಘ್ರದಲ್ಲೇ ಬಂದೆರಗಲಿದೆ. ಹಾಗಾದ್ರೆ ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಕಣಕ್ಕೆ ಇಳಿತಾ ಇದ್ದಾರೆ ಅಂತ ನಿಮಗೇನಾದ್ರೂ ಗೊತ್ತಾ? ಜೆಡಿಎಸ್ನಿಂದ ಅನಿತಾ ಕುಮಾರಸ್ವಾಮಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆಗೆ ಒಪ್ಪಿಗೆ ಸಿಗದಿದ್ದರೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಸೈನಿಕ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಚನ್ನಪಟ್ಟಣದಲ್ಲಿ ಸಿಗದ ಗೆಲುವನ್ನ ರಾಮನಗರದಲ್ಲಿ ದಕ್ಕಿಸಿಕೊಳ್ಳಲು ಸಿಪಿ ಯೋಗೇಶ್ವರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಮತ್ತು ಮೈತ್ರಿಕೂಟದಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಒಮ್ಮತದ ಅಭ್ಯರ್ಥಿಯಾಗಿ ಅನಿತಾ ಕುಮಾರಸ್ವಾಮಿ ಕಣಕ್ಕಿಳಿಯಬಹುದು. ಒಂದು ವೇಳೆ ಅದಕ್ಕೆ ಅನುಮತಿ ಸಿಗದಿದ್ದರೆ ರೆಬಲ್ ಸ್ಟಾರ್ ಅಂಬರೀಷ್ ಕಣಕ್ಕಿಳಿಯಬಹುದು. ಈ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಇನ್ನೂ ಕೂಡ ಸರ್ಕಾರ ರಚನೆ ಪ್ರಕ್ರಿಯೆಗಳೇ ಮುಗುದಿಲ್ಲ, ಅದೇ ಇದೆ. ಆಗಲೇ ಬೈ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರಾ ಎರಡೂ ಪಕ್ಷದವರು ಅಂತ? ಅರವಿಂದ್, ಅಂದ್ರೆ ಈಗ ತಕ್ಷಣಕ್ಕೆ ಬೈ ಎಲೆಕ್ಷನ್ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇನ್ನು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಟ್ಟ ನಂತರದಲ್ಲಿ ಚುನಾವಣಾ ಆಯೋಗ ಯಾವಾಗ ಚುನಾವಣೆ ನಡೆಸಬೇಕು ಅನ್ನುವಂಥದ್ದನ್ನ 6 ತಿಂಗಳೊಳಗಾಗಿ ನಿರ್ಧಾರ ಮಾಡಬಹುದು. ಆದ್ರೆ ಈ ಸಂದರ್ಭದಲ್ಲಿ ಪ್ರತಿ ಒಂದೊಂದು ಕ್ಷೇತ್ರವೂ ಕೂಡ ಸಾಕಷ್ಟು ಮುಖ್ಯವಾಗುವಂತ. ಯಾಕಂದ್ರೆ ಈಗಾಗಲೇ ಜಯನಗರ ಮತ್ತು ರಾಜರಾಜೇಶ್ವರ ನಗರ 2 ಕ್ಷೇತ್ರಗಳ ಚುನಾವಣೆ ನಡೀಬೇಕಾಗಿದೆ. ಕುಮಾರಸ್ವಾಮಿ ಅವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡಲೇಬೇಕಾಗಿರೋದ್ರಿಂದ ಈಗ ರಾಮನಗರ ಚುನಾವಣೆ ಕೂಡ ಬಾಕಿ ಇರುತ್ತೆ. ಆದ್ರೆ ಈಗಲೇ ಸೂಕ್ತ ಅಭ್ಯರ್ಥಿಯನ್ನ ಸಿದ್ಧಪಡಿಸಿಕೊಂಡು ಆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಬಹುತೇಕ ಬಿಜೆಪಿಯಿಂದ ರಾಮನಗರದಿಂದ ಯೋಗೇಶ್ವರ್ ಕೂಡ ಸ್ಪರ್ಧೆಗೆ ಇಳಿಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ಪ್ರಭಾವಿ ನಾಯಕ ಯೋಗೇಶ್ವರ್ ಆಗಿರುವಂತದ್ದು. ಹಾಗಾಗಿ ಈಗಲೇ ಸೂಕ್ತವಾದ ಅಭ್ಯರ್ಥಿಯನ್ನ ಸೂಚಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಆರಂಭವಾಗಿದೆ. ಬಹುತೇಕ ಅದು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಆಗಿದ್ರಿಂದ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಮತ್ತು ಅವ್ರನ್ನ ಇಳಿಸಿ ಅನ್ನುವಂತ ಒತ್ತಡ ಕೂಡ ಕ್ಷೇತ್ರದಲ್ಲಿ ಇದೆ. ತೀರಾ ಏನಾದ್ರೂ ದೇವೇಗೌಡರ ಕುಟುಂಬದ ಅವರನ್ನೇ ಅಭ್ಯರ್ಥಿ ಸ್ಪರ್ಧೆ ಬೇಡ ಅನ್ನುವಂತ ಒತ್ತಡ ಏನಾದ್ರು ಅಂತೆ ಮಾತ್ರ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ರೆಬಲ್ ಸ್ಟಾರ್ ಅಂಬರೀಷ್ ಕೂಡ ಇಳಿಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅನಿತಾ ಕುಮಾರಸ್ವಾಮಿ ಮತ್ತು ಅಂಬರೀಷ್ ಅವರ 2 ಹೆಸರುಗಳು ಕೂಡ ಓಡ್ತಾ ಇರುವಂತದ್ದು. ಮೊದಲ ಆದ್ಯತೆ ಅನಿತಾ ಕುಮಾರಸ್ವಾಮಿ ಅವರ ಕಡೆಗೆ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅರವಿಂದ್, ಒಂದು ವೇಳೆ ಅನಿತಾ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಒಪ್ಪಿಗೆ ಸಿಗದಿದ್ರೆ ಅಂಬರೀಷ್ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಮಾಹಿತಿ ಇದೆಯಾ ಸುಕೇಶ್? ಒಂದು ಸ್ಪಷ್ಟ, ಅಂಬರೀಷ್ ಅವರಿಗಾಗಿ ರಾಜಕಾರಣದಿಂದ ದೂರ ಇರ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಕಡೆ ಗಳಿಗೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಲ್ಲದೆ ತಮ್ಮ ಬೆಂಬಲಿಗರನ್ನ ಜೆಡಿಎಸ್ ಕಡೆ ಕಳಿಸಿಕೊಟ್ಟು ಕಾಂಗ್ರೆಸ್ ನಾಯಕರು ಕೂಡ ಶಾಕ್ ಅನ್ನ ಕೊಟ್ಟಿದ್ರು. ಹಾಗಿದ್ದು ಕೂಡ ಅವರು ಈಗ ಕೂಡ ಕಾಂಗ್ರೆಸ್ ನಲ್ಲೇ ಇರುವಂತ ನಾಯಕ ಕೂಡ ಹೌದು ಮತ್ತು ಕುಮಾರಸ್ವಾಮಿ ಅವರ ಜೊತೆ ಆತ್ಮೀಯ ಒಡನಾಟವನ್ನು ಹೊಂದಿರುವ ನಾಯಕನೂ ಹೌದು. ಹಾಗೇನಾದ್ರೂ ಮೈತ್ರಿಕೂಟದ ಅಭ್ಯರ್ಥಿ ಅಂತ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಅದು ಜೆಡಿಎಸ್ ನ ಕ್ಷೇತ್ರ ಮತ್ತು ಪ್ರಬಲವಾಗಿರುವಂತಹ ಕ್ಷೇತ್ರ ಕೂಡ. ಹಾಗಾಗಿ ಅವರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾರೋ ಅಥವಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೋ ಸಹಜವಾದ ಕುತೂಹಲ ಅಥವಾ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಸ್ಪರ್ಧೆಗೆ ಒಪ್ಪಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ ಅವರಿಗೆ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಇರ್ತಾರೆ ಕ್ಷೇತ್ರದಲ್ಲಿ. ಹಾಗಾಗಿ ಆ ಜವಾಬ್ದಾರಿ ಕೂಡ ಕುಮಾರಸ್ವಾಮಿ ಹೊರೋದ್ರಿಂದ ಒಬ್ಬ ಶಾಸಕರಾಗಿ ಅಂಬರೀಷ್ ಅವರು ಅಲ್ಲಿಂದ ಗೆದ್ದು ಬಂದ್ರೆ ಶಾಸಕರಾಗಿರ್ತಾರೆ ಅನ್ನುವಂತ ಕಾರಣಕ್ಕೆ ಈ ರೀತಿ ಒಂದು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಕೊನೆಗಳಿಗೆ ಅಂಬರೀಷ್ ಅವರ ತೀರ್ಮಾನ ಏನು ಅನ್ನೋಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನೇರವಾಗಿ ನಾವೀಗ ಚನ್ನಪಟ್ಟಣಕ್ಕೆ ಹೋಗೋಣ. ಯಾಕೆಂದ್ರೆ ಮತ್ತೊಂದು ಉಪಚುನಾವಣೆಗೆ ಸಾಕ್ಷಿಯಾಗಲಿರುವಂತಹ ಕ್ಷೇತ್ರ ರಾಮನಗರ ಆದರೂ ಕೂಡ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಕ್ಷೇತ್ರವನ್ನು ಉಳಿಸ್ಕೊಂಡಿರೋದ್ರಿಂದ ಅಲ್ಲಿ ಜನ ಏನು ಹೇಳ್ತಾರೆ, ಪರಿಸ್ಥಿತಿ ಹೇಗಿದೆ ತಿಳ್ಕೊಂಡ ನಮ್ಮ ಪ್ರತಿನಿಧಿ ಪ್ರದೀಪ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪ್ರದೀಪ್, ಜನ ಚನ್ನಪಟ್ಟಣದಲ್ಲಿ ಏನು ಮಾತನಾಡ್ಕೋತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡಿರೋದ್ರಿಂದ ಮುಂದಿನ ನಡೆ ಏನು ಯೋಚನೆ ಇದೆ ಅಲ್ಲಿನ ಜನಗಳಿಗೆ ಅಂತ? ಖಂಡಿತ ಅರವಿಂದ್, ಈಗ ಚನ್ನಪಟ್ಟಣದಲ್ಲಿ ಒಂಚೂರು ಇಲ್ಲಿನ ಜನರಿಗೆ ಸಾಕಷ್ಟು ಹುಮ್ಮಸ್ಸು ಬಂದಿದೆ, ಹಾಗೆ ಉತ್ಸಾಹ ಬಂದಿದೆ. ಸ್ವತಃ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರವನ್ನು ಉಳಿಸಿಕೊಂಡಿರೋದ್ರಿಂದ ಇಲ್ಲಿನ ಏನೋ ಚನ್ನಪಟ್ಟಣ ಜನತೆಗೆ ಸಾಕಷ್ಟು ಬೆಂಬಲ ಬಂದಿದೆ ಹಾಗೂ ಬಲ ಕೂಡ ಬಂದಿರುವಂಥದ್ದು. ಸಾಕಷ್ಟು ಸಂಭ್ರಮ ಕೂಡ ಆಚರಣೆ ಮಾಡ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಿರುವಂಥ ಸ್ವತಃ ನಾನು ಇಲ್ಲಿ ಇನ್ನು ಜನರ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತೀರಾ ಅನ್ನೋದೇ ತೋರಿಸ್ತೀನಿ. ಅರವಿಂದ್, ನೋಡ್ಬೋದು ನೀವು
ಸಿಹಿ ಹಂಚಿ ಹೂವು ಕೊಟ್ಟು ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಯಾಕಂದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿನ ಜನತೆ ಸಾಕಷ್ಟು ಉತ್ಸಾಹದಿಂದ ತೊಡಗಿದೆ. ಹಾಗೆ JDSಗೆ ಕೂಡ ಇಲ್ಲಿನ ಒಂದು ಬಲ ಬಂದಂತಾಗಿರುವಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ JDS ಸಾಕಷ್ಟು ಪ್ರಾಬಲ್ಯ ಬೆಳೆಯಲಿ, ಹಾಗೆ ಚನ್ನಪಟ್ಟಣ ಅಭಿವೃದ್ಧಿ ಮಾಡಲಿ ಅನ್ನೋದನ್ನ ಸಾಕಷ್ಟು ಇಲ್ಲಿ ಜನರು ಹೇಳ್ತಿರುವಂಥದ್ದು. ಹಾಗೆ ಪಟಾಕಿ ಕೂಡ ಸಿಡಿಸಿ ಸಂಭ್ರಮವನ್ನ ಇಲ್ಲಿ ಆಚರಣೆ ಮಾಡ್ತಿರುವಂಥದ್ದು ನೀವು ನೋಡ್ಬೋದು. ಅಂದ್ರೆ ಜನರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವುದು ಅವರನ್ನೇ ಮಾತಾಡಿಸಿ ಪ್ರದೀಪ್ ಏನ್ ಹೇಳ್ತಾರೆ ನಾನು ಜನರನ್ನೇ ಮಾತಾಡಿಸ್ತೀನಿ, ಅವ್ರನ್ನೇ ಕೇಳೋಣ. ಸರ್, ಈಗ ಈ ಕ್ಷೇತ್ರವನ್ನ ಚನ್ನಪಟ್ಟಣವನ್ನ ಕುಮಾರಸ್ವಾಮಿ ಉಳಿಸ್ಕೊಂಡಿರೋದು ಏನ್ ಹೇಳ್ತೀರಾ ನೀವೀಗ? ತುಂಬಾ ಖುಷಿ ಅನಿಸ್ತದೆ. ಸುಮಾರು 90,000 ಜನ ಅವರಿಗೆ ಓಟನ್ನು ಕೊಟ್ಟಿದ್ವಿ. 21,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ವಿ. ಕುಮಾರಸ್ವಾಮಿ ಅವರು ಗೆಲ್ಲಬೇಕು ಅಂತ ಹೇಳಿ ಶ್ರೀಶಕ್ತಿ ಸಂಘದವರು, ರೈತರು, ವಿದ್ಯಾರ್ಥಿಗಳು, ಯುವ ಜನರು 20 ವರ್ಷ ಅಧಿಕಾರವನ್ನು ಇಲ್ಲ ಅಂತ ಹೇಳಿ ಹೋರಾಟ ಮಾಡಿದ್ರು. ಅದ್ರ ಫಲವಾಗಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣವನ್ನು ಉಳಿಸ್ಕೊಂಡು ಇವತ್ತು ನಮ್ಮ ಘನತೆಯನ್ನ ಮುಖ್ಯಮಂತ್ರಿ ಕ್ಷೇತ್ರ ಅನ್ನುವಂಥದ್ದನ್ನ ಎತ್ತಿ ಹಿಡಿದಿದ್ದಾರೆ. ಅವ್ರಿಗೆ ನಾನು ಇಡೀ ತಾಲೂಕಿನ ಪರವಾಗಿ 3 ಲಕ್ಷದ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾನೆ. ಏನ್ ನಿರೀಕ್ಷೆ ಮಾಡ್ತೀರಾ ಸರ್ ನೀವು? ನಮಗೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಿರೋದು ನಮಗೆ ಚನ್ನಪಟ್ಟಣ ತಾಲೂಕಿಗೆ ಒಂದು ಸ್ಟೇಡಿಯಂ ಆಗಬೇಕು, ಒಂದು ಪಾರ್ಕ್, ದೊಡ್ಡ ಏನಿಲ್ಲ, ನೇರ ಪ್ರಮಾಣ ವಚನಕ್ಕೆ ಬರ್ತೀವಿ. ಈಗ ಯಾರ್ದು ಏನು ಅಡ್ಡಿ ಆತಂಕ ಏನಿಲ್ಲ, ಈಗ ಯಾವ ತೊಂದರೆನೂ ಇಲ್ಲ, ಎಲ್ಲರೂ ನಿರಾಳವಾಗಿದ್ದಾರೆ. ಈಗ ಆ ಕಾರಣದಿಂದ ಸುಲಲಿತವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ನಾವು ದೇವೇಗೌಡರ ಆಶೀರ್ವಾದ ಯಾವಲ್ಲೂ ಪಡಿಬೇಕಲ್ಲ, ಅದರಿಂದ ಬಂದಿರಲಿಲ್ಲ. ಬಂದು ದೇವೇಗೌಡರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಹೋಗ್ತಾ ಇದ್ವಿ. ಬೇರೆ ಯಾವ ಚರ್ಚೆನೂ ಮಾಡಿಲ್ಲ. ಗೌಡರು ಪೇಪರ್ ಓದ್ತಾ ಇದ್ದಾರೆ, ಸಂಪೂರ್ಣವಾಗಿ ಎಲ್ಲ ಪೇಪರ್ಗಳನ್ನು ಕೂಡ ಓದ್ತಾ ಇದ್ದಾರೆ ದೇವೇಗೌಡರು. ನಾವು ಓದೆ ಆಶೀರ್ವಾದ ಪಡೆದೆ ಹೊರಟೆ. ಸರ್, ಈಗ ಮಧ್ಯಾಹ್ನ ಮೇಲೆ ದೇವೇಗೌಡರ ಕುಟುಂಬ ದೇವಸ್ಥಾನಗಳು ಹೋಗ್ತಿದೆ. ಅದು ಮಾಮೂಲಿ ದಿನನಿತ್ಯ ಇರುತ್ತೆ, ದೇವಸ್ಥಾನಕ್ಕೆ ಹೋಗೋದು ದಿನನಿತ್ಯ ಇರುತ್ತೆ. ಅದೇನು ಹೊಸದೇ ಇಲ್ಲ, ಬೇರೆ ಶ್ರೀರಂಗಂ ಅದೆಲ್ಲ ಏನಿಲ್ಲ, ಅದೆಲ್ಲ ಮಾಮೂಲಿ. ಓಕೆ ಪ್ರದೀಪ್, ನೀವು ಮಾತಾಡಿಸ್ತಾ ಇದ್ರಿ ಅಲ್ಲಿ ಜನರನ್ನ, ಕೆಲವರೆಲ್ಲ ತುಂಬಾ ಖುಷಿ ಪಡ್ತಾ ಇದ್ರು. ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು. ದಯವಿಟ್ಟು ಕಂಟಿನ್ಯೂ ಮಾಡಿ, ಜನರನ್ನ ಮಾತಾಡಿಸಿ. ಖಂಡಿತ ಅರವಿಂದ್, ನಾನು ಮಾತಾಡಿಸ್ತೀನಿ ಜನರನ್ನ. ಸರ್, ಈಗ ರಾಮನಗರ ಬಿಟ್ಟು ಚನ್ನಪಟ್ಟಣನೇ ಉಳಿಸ್ಕೊಂಡಿದ್ದಾರೆ, ಏನ್ ಹೇಳ್ತೀರಾ ಅನ್ಸುತ್ತೆ? ನಮಗೆ ತುಂಬಾ ಸಂತೋಷವಾಗಿದೆ. ಸುಮಾರು 20 ವರ್ಷದಿಂದ ನಮಗೆ ಒಂದೇ ಮುಖ ನೋಡಿ ನೋಡಿ ಸಾಕಾಯ್ತು. ಈಗ ತುಂಬಾ ಸಂತೋಷ ಆಗಿದೆ. ಅತಿ ಅಸೋದ್ವಾಗದಂತ ನಮ್ಮ ಚನ್ನಪಟ್ಟಣದ ತಾಲೂಕಿನ ಜನತೆಗೆ ತುಂಬಾ ಶುಭಾಶಯಗಳನ್ನು ನಾನು ಬೇಡ್ಕೊತಾ ಇದ್ದೀನಿ. ಮುಖ್ಯಮಂತ್ರಿ ಕ್ಷೇತ್ರ ಏನ್ ಹೇಳ್ತೀರಾ ನೀವೀಗ ಅಂತ? ಮುಖ್ಯಮಂತ್ರಿ ಕ್ಷೇತ್ರನ ಮಾದರಿ ಕ್ಷೇತ್ರ ಆಗಿ ಮಾಡ್ತಾರೆ ಅವರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಚನ್ನಪಟ್ಟಣದ ಜನತೆ ಇವತ್ತೇನು ಓಟ್ ಹಾಕಿದ್ದಾರೆ ಅವ್ರಿಗೆ, ಈ ಬಹುಮತ, ಇಷ್ಟೊಂದು ಬಹುಮತದಿಂದ ಯಾರೂ ಗೆದ್ದಿರಲಿಲ್ಲ ಚನ್ನಪಟ್ಟಣದಲ್ಲಿ. ಇದನ್ನ ಮಾದರಿ ಕ್ಷೇತ್ರ ಮಾಡಿದ್ರೆ ಬಾಕಿ ಉಳ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ ಅಂತ ನಮಗೆ ತುಂಬಾ ಭರವಸೆ ಇದೆ. ಏನ್ ಹೇಳ್ತೀರಾ ಸರ್ ನೀವು? ಹಲೋ, ಕುಮಾರಸ್ವಾಮಿ ಅವರೇ ಚನ್ನಪಟ್ಟಣದ ಮುಖ್ಯಮಂತ್ರಿ. ಏನ್ ಹೇಳ್ತೀರಾ ಸರ್ ನೀವು? ಮುಖ್ಯಮಂತ್ರಿ ನಮ್ಮ CM, ನಮ್ಮ MLA, ನಮ್ಮ CM. ಚನ್ನಪಟ್ಟಣಕ್ಕೆ ಮಾದರಿ ರಾಮನಗರ, ರಾಮನಗರ ಅವಳಿ ಜಾಗ ಮಾಡಿ ಚನ್ನಪಟ್ಟಣದಿಂದ ಗುಳೆ ಹೋಗ್ತಿರೋಂಥ ಕಾರ್ಮಿಕರನ್ನ ಇಲ್ಲೇ ತಡೆ ಹಿಡಿದು ಇಲ್ಲಿನ ಚನ್ನಪಟ್ಟಣ ರಾಮನಗರ ಅಭಿವೃದ್ಧಿ ಮಾಡೋಕ್ಕಾಗಿ ಚನ್ನಪಟ್ಟಣದಿಂದನೇ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇರೋದ್ರಿಂದ ಚನ್ನಪಟ್ಟಣದಿಂದನೇ ಮುಖ್ಯಮಂತ್ರಿ ಮಾಡಬೇಕು ಅನ್ಕೊಂಡು ಖುಷಿ ಪಡಬೇಕಾದಂತ ವಿಚಾರ ಇದು. ಈ ಏನದೇ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಂಬೇಡ್ಕರ್ ಕಾಲ ಏನದು ಪ್ರದೀಪ್ ಅಂಬೇಡ್ಕರ್ ಭವನ ಎಲ್ಲ ಬಾಳ್ ಬಿದ್ದಿರೋದು. ಪ್ರದೀಪ್, ಸಹಜವಾಗಿಯೇ ಚನ್ನಪಟ್ಟಣದ ಜನಗಳಿಗೆ ಖುಷಿಯಾಗಿರುತ್ತೆ, ಹಾಗಾಗಿ ಎಲ್ಲರೂ ಖುಷಿ ವ್ಯಕ್ತಪಡಿಸ್ತಾರೆ. ಆದರೆ ಪ್ರಶ್ನೆಗಳು ನೂರಾರಿದೆ. ಏನು ನಿರೀಕ್ಷೆ ಮಾಡ್ಕೊಂಡಿದ್ದಾರೆ? ಯಾಕೆ ಕುಮಾರಸ್ವಾಮಿ ಅವರಿಗೆ ಅವರು ಅತಿ ಹೆಚ್ಚು ಮತಗಳನ್ನ ಕೊಟ್ಟರು? CP ಯೋಗೇಶ್ವರ್ ಅವರು ಅತ್ಯುತ್ತಮ ಕೆಲಸ ಮಾಡಿದ್ರು ಅಂದ್ರೂ ಕೂಡ ಜನರು ಯಾಕೆ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದ್ರು? ಮುಖ್ಯಮಂತ್ರಿ ಆದ್ಮೇಲೆ ಅವರಿಂದ ಏನ್ ಬಯಸ್ತಾರೆ ಕೇಳಿ ಜನಗಳಿಗೆ. ಎಸ್ ಸರ್, ಏನ್ ಬಯಸ್ತೀರಾ ಕುಮಾರಸ್ವಾಮಿ ಅವರಿಂದ ಅಂತ ನೀವು? ಕುಮಾರಣ್ಣನಿಂದ ಎಲ್ಲ ಒಳ್ಳೆ ಕೆಲಸಗಳಾಗಬೇಕು, ಮುಂದೆ ನಡಿಬೇಕು ಚೆನ್ನಾಗಿ. ಕುಮಾರಣ್ಣ ಮುಂದೆ ನೀರಾವರಿಗಳು ಮಂತ್ರಿ ಇದು ಮಾಡಬೇಕು, ಹೇಮಾವತಿ ನೀರನ್ನ ತರ್ತೀನಿ ಅಂತ ತರಬೇಕು. ಅಂದ್ರೆ ಈಗ ಆಲ್ರೆಡಿ CP ಯೋಗೇಶ್ವರ್ ಸಾಕಷ್ಟು ಕೆಲಸ ಕೂಡ ಮಾಡಿದ್ರು, ಟಫ್ ಕಾಂಪಿಟೇಷನ್ ಕೂಡ ಮಾಡಿದ್ರು. ಯಾಕೆ CP ಯೋಗೇಶ್ವರ್ ಏನು ಅಭಿವೃದ್ಧಿ ಆಗ್ಲಿಲ್ಲ? ಮಾದೇಶ್ವರನ ದೇವಸ್ಥಾನ ನೆನಗೋದಿ ಬಿದ್ದಿದೆ, ಹಾಗೆ ಇದೆ. ಬಸ್ ಸ್ಟ್ಯಾಂಡ್ ಹಾಗೆ ಇದೆ. ನಗರಸಭೆ ಕೆಲಸಗಳೇನು ನಡೀತಾ ಇಲ್ಲ. UGD ವ್ಯವಸ್ಥೆಗೆ 100 ಕೋಟಿ ಖರ್ಚು ಮಾಡಿ ಎಲ್ಲ ವೇಸ್ಟ್ ಆಯ್ತು. ಏನು ಕೆಲಸಗಳಾಗಿಲ್ಲ. ಒಳಚರಂಡಿ ವ್ಯವಸ್ಥೆ ಏನು ಆಗಿಲ್ಲ. ದಯವಿಟ್ಟು ಇನ್ನು ಕುಮಾರಸ್ವಾಮಿ ಅವರು ಕೈ ಮುಗಿದು ಬೇಡ್ಕೋತೀವಿ, ಎಲ್ಲಾ ಕೆಲಸಗಳನ್ನು
ಮಾಡಿ ಇನ್ನು 20 ವರ್ಷ ಯಾವುದೇ ಶಾಸಕರಿಲ್ದಂಗೆ ಅಭಿವೃದ್ಧಿ ಮಾಡ್ಲಿ. KCC ಮಿಲ್ಲು ಹಂಗೆ ನಿಂತಿದೆ, ಎಲ್ಲಾನು ಅಭಿವೃದ್ಧಿ ಮಾಡ್ಲಿ ಅಂತ ಕೇಳ್ಕೊಂಡು ದಯವಿಟ್ಟು ಕುಮಾರಸ್ವಾಮಿ ಅವರಿಗೆ ಬೇಡ್ಕೊತೀವಿ. ಈಗ ಮೂಲಭೂತ ಸೌಕರ್ಯಗಳು ಇನ್ನೂ ಏನೂ ಆಗಿಲ್ಲ, ಪೂರ್ಣ ಆಗಿಲ್ಲ. ರಸ್ತೆಗಳಾಗಬೇಕು, ಚರಂಡಿಗಳಾಗಬೇಕು. ಇದು ಏನೋ ಅರವಿಂದ್ ಇಲ್ಲಿನ ಜನರ ಮಾತಾಗಿರುವಂತದ್ದೇ. ಅಂದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನ ಇಲ್ಲಿನ ಜನರು ಇಟ್ಕೊಂಡಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಪ್ರದೀಪ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.